ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ. ಸಾವಿರಾರು ಭಕ್ತಾದಿಗಳು ಸೇರಿ ಈ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಇಲ್ಲಿ ಚೌಡೆ ಮಾರಿಯಮ್ಮ ದೇವಸ್ಥಾನ ಇದೆ. ಮಾರಿಯಮ್ಮ ದೇವಸ್ಥಾನದಿಂದ ತಹಸೀಲ್ದಾರ್ ಕಚೇರಿವರೆಗೂ ಪ್ರತಿಭಟನೆ ಮೆರವಣಿಗೆ ನಡೆಸಿ ಹೋಗ್ತಿರುವಂಥದ್ದು. ಸಾಕಷ್ಟು ಭಕ್ತಾದಿಗಳಿದ್ದಾರೆ ಮತ್ತು ಸ್ವಾಮೀಜಿಗಳು ಬಂದು ಸೇರ್ಕೊಳ್ತಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ನಿರಂತರವಾಗಿ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆ ವಿರುದ್ಧ ಕಳಂಕ ತರುವಂಥ ಹೇಳಿಕೆಯನ್ನು ನೀಡ್ತಾ ಇರೋದ್ರೆ ಷಡ್ಯಂತ್ರ ನಡೀತಾ ಇದೆ ಈ ಕ್ಷೇತ್ರದ ಮೇಲೆ. ಅದರಿಂದ ಅದನ್ನು ದೂರ ಮಾಡಬೇಕು, ತಪ್ಪಿತಸ್ಥರಿಗೆ ಕಠಿಣ ಕ್ರಮ ಆಗಬೇಕಂತ ಹೇಳಿ ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಈಗ ಈ ಕೆಲವರನ್ನು ಇಲ್ಲಿ ಮಾತಾಡಿಸ್ತೇನೆ. ಏನು ಬೇಡಿಕೆ ಏನಿದೆ ಅಂತ ಹೇಳಿ ಕೇಳೋಣ. ಸರ್, ಬೇಡಿಕೆ ಏನಿದೆ? ನಾವು ಧರ್ಮಸ್ಥಳ ಅಭಿಮಾನಿಗಳ ಸಂಘ, ನಾವು ಧರ್ಮಸ್ಥಳದಲ್ಲಿ ಏನು ಅದರ ಬಗ್ಗೆ ಒಂದು ಕೆಟ್ಟ ಪದಗಳನ್ನು ಉಪಯೋಗಿಸಿ ಅದನ್ನು ಒಂದು ಹೀಯಾಳಿಸ್ತಾ ಇದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರನ್ನು ಹೀಯಾಳಿಸ್ತಾ ಇದ್ದಾರೆ. ಒಂದು ಬೇಸ್ಲೆಸ್ ಅಂದರೆ ಯಾವುದೇ ಒಂದು ದಾಖಲೆ ಇಲ್ಲದೆ ಒಂದು ಅವರ ಮೇಲೆ ಅಪವಾದ ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಈ ದಿನದ ಕುಶಾಲನಗರದ ಜನತೆ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ಇಡೀ ಕುಶಾಲನಗರದ ಜನತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಮ್ಮೆಲ್ಲರ ಹೋರಾಟ, ಧರ್ಮಸ್ಥಳವನ್ನು ಉಳಿಸುವಂಥ ಹೋರಾಟ. ಇದು ನಾವು ನಿಮ್ಮ ಬೇಡಿಕೆ ಏನಿದೆ? ನಾವು ಇದನ್ನು ಮುಖ್ಯವಾಗಿ ಏನು ಹೇಳ್ತಾ ಇದ್ದೀವಿ ಅಂದರೆ, ಈಗ ಯಾವ ರೀತಿ ಒಂದು ರೀತಿಯ ಬೇಸ್ಲೆಸ್ ಅಂದರೆ ಯಾವುದೇ ದಾಖಲೆ ಆಧಾರ ಇಲ್ಲದೇನೆ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರನ್ನು ತಕ್ಷಣ ಬಂಧಿಸಿ, ಯಾವುದೆಲ್ಲ ಈಗ ನನ್ನ ಮಗಳು ಕಳೆದು ಹೋದರು, ನನ್ನ ಬಾಂಧವರು ಕಳೆದು ಹೋದರು ಅಂತ ಹೇಳಿ ಸುಮ್ಮನೆ ಬಂದು ಟಿ ವಿಯ ಮುಂದೆ ಕೂತು ಹೇಳ್ತಾರೆ. ಮತ್ತು ಯೂಟ್ಯೂಬರ್ಗಳು ಮಾಡ್ತಾರೆ. ಅವರನ್ನು ತಕ್ಷಣ ಬಂಧಿಸಿ ಅವರ ವಿರುದ್ಧ ಕಾನೂನು ಕ್ರಮವನ್ನು ಯಾಕೆ ಕೈಗೊಳ್ಳಿಲ್ಲ ಹಾಗೆ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲಿ ಸಮಸ್ಯೆ ಇರುವುದೇನು ಅಂತ ಹೇಳಿದರೆ, ಯಾರು ಹಿಂದೂ ವಿರೋಧಿಗಳಿದ್ದಾರೆ ಅವರಿಗೆ ಮಣೆ ಹಾಕುವಂಥ ಒಂದು ಕ್ರಮ ಇದೆಯಾ? ಯಾರು ಹಿಂದೂ ದೇವಸ್ಥಾನದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅವರನ್ನು ನಾವು ಖುಲ್ಲಾ ಬಿಟ್ಟುಬಿಡ್ತೇವೆ. ಯಾರು ಹಿಂದೂಗಳ ಬಗ್ಗೆ ಮಮತೆಯನ್ನು ಇಟ್ಟುಕೊಂಡು ನಮ್ಮ ದೇವಸ್ಥಾನವನ್ನು ಉಳಿಸಬೇಕು ಅಂತ ಹೇಳ್ತೀವಿ, ನಮಗೆ ಹಲವಾರು ಕಟ್ಟುಪಾಡುಗಳನ್ನು ಹೇಳ್ತಾರೆ. ನೀವು ಅವರ ಬಗ್ಗೆ ಮಾತಾಡಬೇಡಿ, ಅವರನ್ನು ಯಾವುದೇ ರೀತಿಯ ಅವರಿಗೆ ವಿರೋಧ ಮಾಡಬೇಡಿ ಅಂತ ಹೇಳ್ತಾರೆ. ಇದು ಯಾವ ರೀತಿಯ ಪ್ರಜಾಪ್ರಭುತ್ವ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಪ್ರತಿಭಟನೆ ಮಾಡ್ತಾ ಇದ್ರೆ ಏನು ಬೇಡಿಕೆ ಅಂತ ಹೇಳಿ ಸರ್? ನಮ್ಮ ಬೇಡಿಕೆ ಏನು ಅಂತೇಳಿದರೆ, ನಾವು ಧರ್ಮಸ್ಥಳದ ಭಕ್ತರಾಗಿ ಸುಮಾರು ಏನು ಕೋಟ್ಯಾಂತರ ಜನ ಭಕ್ತಾದಿಗಳನ್ನು ಹೊಂದಿರುವಂಥ ಧರ್ಮಸ್ಥಳಕ್ಕೆ ಅನ್ಯಾಯ ಆಗ್ತಾಯಿದೆ. ಅದರ ವಿರುದ್ಧ ನಮ್ಮ ಹೋರಾಟ ಅಚಲವಾಗಿರ್ತದೆ. ನೀವು ಏನು SIT ಮತ್ತು ನೇಮಕ ಮಾಡಿದ್ದೀರಿ ಸರ್ಕಾರದವರು, ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು SITಯನ್ನು ರಚನೆ ಮಾಡಿರೋ ಉದ್ದೇಶ ನಮಗೆ ನ್ಯಾಯ ದೊರಕಲಿ ಅಂತೇಳಿ. ಅವನ ಮುಖ ಹಾಕ್ಕೊಂಡು ತಿರುಗಾಡ್ತಾ ಇದ್ದಾನೆ, ಅವನು ಹೇಳಿದ ಕಡೆ ಎಲ್ಲ ಓಡಾಡ್ತೀರಾ ನೀವು. ನಿಮಗೆ ನನಗೆ ಹೇಳೋದು ನಾನು ಇಷ್ಟೇ, ನಿಮಗೆ ನೈತಿಕತೆ ಇದೆಯಾ ಅಂಥೇಳಿ. ಒಬ್ಬ ಏನು ಗೊತ್ತಿಲ್ಲದಂಥ ಮನುಷ್ಯನ ಇವತ್ತು ಅದ್ರ ಬಗ್ಗೆ ವಾದ ಮಾಡ್ತಾ ಇದ್ದಾನೆ. ಇದು ಸರಿ ಇಲ್ಲ. ಸರ್ಕಾರ SITಯನ್ನು ಯಾವುದಕ್ಕೆ ನೇಮಿಸಿದೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಜನಗಳಲ್ಲಿ ಆ ಭಾವನೆ ಬಂದಿದೆ. ಆದ್ದರಿಂದ ನಾನು ಸರ್ಕಾರದವ್ರನ್ನ ಕೇಳೋದಿಷ್ಟೇ, ನೀವು ಒಳ್ಳೆಯ ಕೆಲಸವನ್ನು ಮಾಡಿ, ಏನು ಧರ್ಮದ ಬಗ್ಗೆ ನಂಬಿಕೆ ಇಟ್ಟಿರುವಂಥ ಕೋಟ್ಯಾಂತರ ಜನಗಳು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಮುಜುಗರ ಆಗುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನೀವುಗಳು ಸರ್ಕಾರ ಏನು ನೇಮಕ ಮಾಡಿದೆ SITಯನ್ನು ವಾಪಸ್ ತಗೊಂಡು, ಏನು ಧರ್ಮಸ್ಥಳದಲ್ಲಿ ಇವತ್ತು ಮಾಧ್ಯಮಗಳಲ್ಲಿ ಮತ್ತು ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆ ಅದು ನಿಜವಾಗಿದ್ದೇ ಆದರೆ ಅವನನ್ನು ಮೊದಲು ಬಂಧಿಸಿ ಅವನಿಗೆ ಮಂಪರು ಪರೀಕ್ಷೆಗೆ ಅವನ್ನ ಗುರಿಪಡಿಸಬೇಕು. ನಮ್ಮ ಏನು ಹೋರಾಟ ಇದೆ, ಈ ಹೋರಾಟ ನಮಗೆ ನ್ಯಾಯ ದೊರಕುವವರೆಗೂ ಈ ಹೋರಾಟ ನಿಲ್ಲೋದಿಲ್ಲ ಅಂತೇಳಿ ನಾನು ಹೇಳ್ತೇನೆ ಸರ್. ಸರ್, ಎಲ್ಲ ಕಡೆ ಪ್ರತಿಭಟನೆ ಆಗ್ತಾ ಇದೆ, ಕುಶಾಲನಗರದಲ್ಲಿ ಕೂಡ ಮಾಡ್ತಾ ಇದ್ದೀರಿ. ಏನು ಸರ್, ಏನು ಬೇಡಿಕೆ ಇದೆ ನಿಮ್ಮದು? ಇದು ಒಂದು ಪವಿತ್ರವಾದ ಕ್ಷೇತ್ರನ ಹಾಳು ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಒಂದು ವಿರುದ್ಧ ಹೋರಾಟ ಮಾಡ್ತಾಯಿದ್ವಿ ಸರ್. ಇಂಥ ಪುಣ್ಯಕ್ಷೇತ್ರಗಳ ಮೇಲೆ ನಾನು ಅಲ್ಲಿ ಊತ್ತಿಟ್ಟಿದ್ದೀನಿ, ಇಲ್ಲಿ ಊತ್ತಿಟ್ಟಿದ್ದೀನಿ. ಈಗ ಒಬ್ಬ ಭೀಮ ಬಂದ, ನಿನ್ನೆ ಸುಜಾತ ಭಟ್ ಬಂದಿದ್ದಾರೆ, ಈಗ ಜಯಂತ್ ಬಂದಾಯಿತು. ಪ್ರತಿನಿತ್ಯ ಹಿಂದೂ ದೇವಸ್ಥಾನಗಳ ಬಗ್ಗೆ ಹಿಂಗೆ ಹೋಗ್ತಾ ಇದ್ರೆ ನಮಗೆ ಸರ್, ನಮ್ಮೊಂದು ಸೃಷ್ಟಿಕರ್ತರು ನಾವು, ದೇವರಿಲ್ಲದೆ ನಾವು ಇರಲ್ಲ. ಇಂಥ ಪುಣ್ಯ ಭೂಮಿಗಳ ಮೇಲೆ ಈ ಅನಾಮಿಕರು ಬಂದು ಅಲ್ಲಿ ದಬ್ಬಾಳಿಕೆ ಮಾಡೋಕ್ಕೆ ನೋಡ್ತಾರಲ್ಲ, ಯೂಟ್ಯೂಬ್ಸರ್ನ ಜೊತೆಗೆ ಹಾಕೊಂಡು, ಇದೆಷ್ಟು ಸಮಂಜಸ? ದಯವಿಟ್ಟು ಇಂಥ ಕಿಡಿಗೇಡಿಗಳನ್ನ ಬಂಧಿಸಿ ಮೊದಲು. ಯಾಕೆಂದರೆ ಇಲ್ಲಿ ಕೋಮು ಸೌಹಾರ್ದತೆ ಬೆಳೆದೊಯ್ತದೆ. ದಯವಿಟ್ಟು ಇಂಥವ್ರನ್ನ ಬಂಧಿಸಿ. ಇದಿಷ್ಟು ನನ್ನ ಮನವಿ.
ಒಟ್ಟಾರೆ ಈ ಧರ್ಮಸ್ಥಳ ಇರ್ಬೋದು, ವೀರೇಂದ್ರ ಹೆಗ್ಡೆ ಇರ್ಬೋದು, ನಿರಂತರ ಕಳಂಕ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕಂತ ಹೇಳುವಂಥದ್ದು ನಮ್ಮ ಆಗ್ರಹ ಅಂತ ಹೇಳ್ತಾ ಇದ್ದಾರೆ. ಮತ್ತು ಯೂಟ್ಯೂಬರ್ ಸಮೀರ್ ಅವರ ಮೇಲೆ ಕೂಡ ಕ್ರಮ ತಗೊಳ್ಬೇಕು, ಕೂಡಲೇ ಎಲ್ಲರನ್ನು ಬಂಧಿಸುವಂಥ ಕೆಲಸ ಮಾಡಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ. ಸಾವಿರಾರು ಭಕ್ತಾದಿಗಳು ಸೇರಿ ಈ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಇಲ್ಲಿ ಚೌಡೆ ಮಾರಿಯಮ್ಮ ದೇವಸ್ಥಾನ ಇದೆ, ಮಾರಿಯಮ್ಮ ದೇವಸ್ಥಾನ ತಹಸೀಲ್ದಾರ್ ಕಚೇರಿವರೆಗೂ ಪ್ರತಿಭಟನೆ ಮೆರವಣಿಗೆ ನಡೆಸಿ ಹೋಗ್ತಿರುವಂಥದ್ದು. ಸಾಕಷ್ಟು ಭಕ್ತಾದಿಗಳಿದ್ದಾರೆ ಮತ್ತು ಸ್ವಾಮೀಜಿಗಳು ಬಂದು ಸೇರ್ಕೊಳ್ತಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ನಿರಂತರವಾಗಿ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಡೆ ವಿರುದ್ಧ ಕಳಂಕ ತರುವಂಥ ಹೇಳಿಕೆಯನ್ನು ನೀಡ್ತಾ ಇರೋದ್ರೆ ಷಡ್ಯಂತ್ರ ನಡೀತಾ ಇದೆ ಈ ಕ್ಷೇತ್ರದ ಮೇಲೆ. ಅದರಿಂದ ಅದನ್ನು ದೂರ ಮಾಡಬೇಕು, ತಪ್ಪಿತಸ್ಥರಿಗೆ ಕಠಿಣ ಕ್ರಮ ಆಗಬೇಕಂತ ಹೇಳಿ ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಈಗ ಈ ಕೆಲವರನ್ನು ಇಲ್ಲಿ ಮಾತಾಡಿಸ್ತೇನೆ, ಏನು ಬೇಡಿಕೆ ಏನಿದೆ ಅಂತ ಹೇಳಿ ಕೇಳೋಣ. ಸರ್, ಬೇಡಿಕೆ ಏನಿದೆ? ನಾವು ಧರ್ಮಸ್ಥಳ ಅಭಿಮಾನಿಗಳ ಸಂಘ, ನಾವು ಧರ್ಮಸ್ಥಳದಲ್ಲಿ ಏನು ಅದರ ಬಗ್ಗೆ ಒಂದು ಕೆಟ್ಟ ಪದಗಳನ್ನು ಉಪಯೋಗಿಸಿ ಅದನ್ನು ಒಂದು ಹೀಯಾಳಿಸ್ತಾ ಇದ್ದಾರೆ. ವೀರೇಂದ್ರ ಹೆಗ್ಡೆ ಅವರನ್ನು ಹೀಯಾಳಿಸ್ತಾ ಇದ್ದಾರೆ. ಒಂದು ಬೇಸ್ಲೆಸ್ ಅಂದರೆ ಯಾವುದೇ ಒಂದು ದಾಖಲೆ ಇಲ್ಲದೆ ಒಂದು ಅವರ ಮೇಲೆ ಅಪವಾದ ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಈ ದಿನದ ಕುಶಾಲನಗರದ ಜನತೆ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ಇಡೀ ಕುಶಾಲನಗರದ ಜನತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಮ್ಮೆಲ್ಲರ ಹೋರಾಟ, ಧರ್ಮಸ್ಥಳವನ್ನು ಉಳಿಸುವಂಥ ಹೋರಾಟ ಇದು. ನಾವು ನಿಮ್ಮ ಬೇಡಿಕೆ ಏನಿದೆ? ನಾವು ಇದನ್ನು ಮುಖ್ಯವಾಗಿ ಏನು ಹೇಳ್ತಾ ಇದ್ದೀವಿ ಅಂದರೆ, ಈಗ ಯಾವ ರೀತಿ ಒಂದು ರೀತಿಯ ಬೇಸ್ಲೆಸ್ ಅಂದರೆ ಯಾವುದೇ ದಾಖಲೆ ಆಧಾರ ಇಲ್ಲದೇನೆ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರನ್ನು ತಕ್ಷಣ ಬಂಧಿಸಿ. ಯಾವುದೆಲ್ಲ ಈಗ ನನ್ನ ಮಗಳು ಕಳೆದು ಹೋದರು, ನನ್ನ ಬಾಂಧವರು ಕಳೆದು ಹೋದರು ಅಂತ ಹೇಳಿ ಸುಮ್ಮನೆ ಬಂದು ಟಿ ವಿಯ ಮುಂದೆ ಕೂತು ಹೇಳ್ತಾರೆ. ಮತ್ತು ಯೂಟ್ಯೂಬರ್ಗಳು ಮಾತಾಡಿ ಅವರನ್ನು ತಕ್ಷಣ ಬಂಧಿಸಿ ಅವರ ವಿರುದ್ಧ ಕಾನೂನು ಕ್ರಮವನ್ನು ಯಾಕೆ ಕೈಗೊಳ್ಳಿಲ್ಲ ಹಾಗೆ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲಿ ಸಮಸ್ಯೆ ಇರೋದೇನು ಅಂತ ಹೇಳಿದರೆ, ಯಾರು ಹಿಂದೂ ವಿರೋಧಿಗಳಿದ್ದಾರೆ ಅವರಿಗೆ ಮಣೆ ಹಾಕುವಂಥ ಒಂದು ಕ್ರಮ ಇದೆಯಾ? ಯಾರು ಹಿಂದೂ ದೇವಸ್ಥಾನದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅವರನ್ನು ನಾವು ಸ್ಕುಲ್ಲ ಬಿಟ್ಟುಬಿಡ್ತೇವೆ. ಯಾರು ಹಿಂದೂಗಳ ಬಗ್ಗೆ ಮಮತೆಯನ್ನು ಇಟ್ಟುಕೊಂಡು ನಮ್ಮ ದೇವಸ್ಥಾನವನ್ನು ಉಳಿಸಬೇಕು ಅಂತ ಹೇಳ್ತೀವಿ, ನಮಗೆ ಹಲವಾರು ಕಟ್ಟುಪಾಡುಗಳನ್ನು ಹೇಳ್ತಾರೆ, ನೀವು ಅವರ ಬಗ್ಗೆ ಮಾತಾಡಬೇಡಿ, ಅವರನ್ನು ಯಾವುದೇ ರೀತಿಯ ಅವರಿಗೆ ವಿರೋಧ ಮಾಡಬೇಡಿ ಅಂತ ಹೇಳ್ತಾರೆ. ಇದು ಯಾವ ರೀತಿಯ ಪ್ರಜಾಪ್ರಭುತ್ವ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಪ್ರತಿಭಟನೆ ಮಾಡ್ತಾ ಇದ್ರೆ ಏನು ಬೇಡಿಕೆ ಅಂತ ಹೇಳಿ ಸರ್? ನಮ್ಮ ಬೇಡಿಕೆ ಏನು ಅಂತೇಳಿದರೆ, ನಾವು ಧರ್ಮಸ್ಥಳದ ಭಕ್ತರಾಗಿ ಸುಮಾರು ಕೋಟ್ಯಾಂತರ ಜನ ಭಕ್ತಾದಿಗಳನ್ನು ಹೊಂದಿರುವಂಥ ಧರ್ಮಸ್ಥಳಕ್ಕೆ ಅನ್ಯಾಯ ಆಗ್ತಾಯಿದೆ. ಅದರ ವಿರುದ್ಧ ನಮ್ಮ ಹೋರಾಟ ಅಚಲವಾಗಿರ್ತದೆ. ನೀವು SIT ಮತ್ತು ನೇಮಕ ಮಾಡಿದ್ದೀರಿ ಸರ್ಕಾರದವರು, ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು SITಯನ್ನು ರಚನೆ ಮಾಡಿರೋ ಉದ್ದೇಶ ನಮಗೆ ನ್ಯಾಯ ದೊರಕಲಿ ಅಂತೇಳಿ. ಅವನ ಮುಖ ಹಾಕೊಂಡು ತಿರುಗಾಡ್ತಾ ಇದ್ದಾನೆ, ಅವನು ಹೇಳಿದ ಕಡೆ ಎಲ್ಲ ಓಡಾಡ್ತೀರಾ ನೀವು. ನನಗೆ ಹೇಳೋದು ನಾನು ಇಷ್ಟೇ, ನಿಮಗೆ ನೈತಿಕತೆ ಇದೆಯಾ ಅಂಥೇಳಿ. ಒಬ್ಬ ಗೊತ್ತಿಲ್ಲದಂಥ ಮನುಷ್ಯನ ಇವತ್ತು ಅದ್ರ ಬಗ್ಗೆ ವಾದ ಮಾಡ್ತಾ ಇದ್ದಾನೆ. ಇದು ಸರಿ ಇಲ್ಲ. ಸರ್ಕಾರ SITಯನ್ನು ಯಾವುದಕ್ಕೆ ನೇಮಿಸಿದೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಜನಗಳಲ್ಲಿ ಆ ಭಾವನೆ ಬಂದಿದೆ. ಆದ್ದರಿಂದ ನಾನು ಸರ್ಕಾರದವ್ರನ್ನ ಕೇಳೋದಿಷ್ಟೇ, ನೀವು ಒಳ್ಳೆಯ ಕೆಲಸವನ್ನು ಮಾಡಿ, ಧರ್ಮದ ಬಗ್ಗೆ ನಂಬಿಕೆ ಇಟ್ಟಿರುವಂಥ ಕೋಟ್ಯಾಂತರ ಜನಗಳು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಮುಜುಗರ ಆಗುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನೀವುಗಳು ಸರ್ಕಾರ ನೇಮಕ ಮಾಡಿದೆ SITಯನ್ನು ವಾಪಸ್ ತಗೊಂಡು ಧರ್ಮಸ್ಥಳದಲ್ಲಿ ಇವತ್ತು ಮಾಧ್ಯಮಗಳಲ್ಲಿ ಮತ್ತು ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅದು ನಿಜವಾಗಿದ್ದೇ ಆದರೆ ಅವನನ್ನು ಮೊದಲು ಬಂಧಿಸಿ ಅವನಿಗೆ ಮಂಪರು ಪರೀಕ್ಷೆಗೆ ಗುರಿಪಡಿಸಬೇಕು. ನಮ್ಮ ಹೋರಾಟ ಇದೆ, ಈ ಹೋರಾಟ ನಮಗೆ ನ್ಯಾಯ ದೊರಕೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ ಅಂತೇಳಿ ನಾನು ಹೇಳ್ತೇನೆ ಸರ್. ಸರ್, ಎಲ್ಲ ಕಡೆ ಪ್ರತಿಭಟನೆ ಆಗ್ತಾ ಇದೆ, ಕುಶಾಲನಗರದಲ್ಲಿ ಕೂಡ ಮಾಡ್ತಾ ಇದ್ರಿ, ಏನು ಸರ್, ಏನು ಬೇಡಿಕೆ ಇದೆ ನಿಮ್ಮದು? ಇದು ಒಂದು ಪವಿತ್ರವಾದ ಕ್ಷೇತ್ರನ ಹಾಳು ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಒಂದು ವಿರುದ್ಧ ಹೋರಾಟ ಮಾಡ್ತಾಯಿದ್ವಿ ಸರ್. ಇಂಥ ಪುಣ್ಯಕ್ಷೇತ್ರಗಳ ಮೇಲೆ ನಾನು ಅಲ್ಲಿ ಊತಿಟ್ಟಿದ್ದೀನಿ, ಇಲ್ಲಿ ಊತಿಟ್ಟಿದ್ದೀನಿ. ಈಗ ಒಬ್ಬ ಭೀಮ ಬಂದ, ನಿನ್ನೆ ಸುಜಾತ ಭಟ್ ಬಂದಿದ್ದಾರೆ, ಈಗ ಜಯಂತ್ ಬಂದಾಯಿತು. ಪ್ರತಿನಿತ್ಯ ಹಿಂದೂ ದೇವಸ್ಥಾನಗಳ ಬಗ್ಗೆ ಹಿಂಗೆ ಹೋಗ್ತಾ ಇದ್ರೆ ನಮಗೆ ಸರ್, ನಮ್ಮೊಂದು ಸೃಷ್ಟಿಕರ್ತರು ನಾವು, ದೇವರಿಲ್ಲದೆ ನಾವು ಇರಲ್ಲ. ಇಂಥ ಪುಣ್ಯ ಭೂಮಿಗಳ ಮೇಲೆ
ಈ ಅನಾಮಿಕರು ಬಂದು ಅಲ್ಲಿ ದಬ್ಬಾಳಿಕೆ ಮಾಡಕ್ಕೆ ನೋಡ್ತಾರಲ್ಲ ಯೂಟ್ಯೂಬ್ಸರ್ನ ಜೊತೆಗೆ ಹಾಕೊಂಡು ಇದೆಷ್ಟು ಸಮಂಜಸ? ದಯವಿಟ್ಟು ಇಂಥ ಕಿಡಿಗೇಡಿಗಳನ್ನ ಬಂಧಿಸಿ ಮೊದಲು, ಯಾಕೆಂದರೆ ಇಲ್ಲಿ ಕೋಮು ಸೌಹಾರ್ದತೆ ಬೆಳೆದೊಯ್ತದೆ. ದಯವಿಟ್ಟು ಇಂಥವ್ರನ್ನ ಬಂಧಿಸಿ, ಇದಿಷ್ಟು ನನ್ನ ಮನವಿ. ಒಟ್ಟಾರೆ ಈ ಧರ್ಮಸ್ಥಳ ಇರ್ಬೋದು, ವೀರೇಂದ್ರ ಹೆಗ್ಡೆ ಇರ್ಬೋದು, ನಿರಂತರ ಕಳಂಕ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕಂತ ಹೇಳುವಂಥದ್ದು ನಮ್ಮ ಆಗ್ರಹ ಅಂತ ಹೇಳ್ತಾ ಇದ್ದಾರೆ. ಮತ್ತು ಯೂಟ್ಯೂಬರ್ ಸಮೀರ್ ಅವರ ಮೇಲೆ ಕೂಡ ಕ್ರಮ ತೆಗೊಳ್ಬೇಕು, ಕೂಡಲೇ ಎಲ್ಲರನ್ನು ಬಂಧಿಸುವಂಥ ಕೆಲಸ ಮಾಡಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.